ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿ ಪ್ರಿಪೇರ್ ಟು ಹಿಯರ್ ಇಂಡಿಯಾಸ್ ಕಾಮೆಂಟ್ ಜೈಶಂಕರ್. ಈ ವಿಚಾರ ಸದ್ಯ ಬಹಳಷ್ಟು ಪತ್ರಿಕೆಗಳಲ್ಲಿ ವರದಿಯಾಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ವರದಿಯಾಗಿದೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ವರದಿಯಾಗಿದೆ. ಎಸ್ ಜೈಶಂಕರ್ ಹೇಳದಂತಹ ಒಂದು ಮಾತು, ನಮ್ಮ ಮಾತನ್ನು ಕೂಡ ಕೇಳೋದಕ್ಕೆ ಸಿದ್ಧರಾಗಿರಿ ಎನ್ನುವ ಅರ್ಥದಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ನೇರವಾಗಿ ಹೇಳಿದ್ದಲ್ಲ, ಸೂಚ್ಯವಾಗಿ ಅಮೆರಿಕಕ್ಕೆ ಕೊಟ್ಟಂತಹ ಎಚ್ಚರಿಕೆ. ಯಾಕೋಸ್ಕರವಾಗಿ ಈ ಎಚ್ಚರಿಕೆಯನ್ನು ಕೊಟ್ಟರು ಕೇಳಿದ್ರೆ, ರಾಹುಲ್ ಗಾಂಧಿ ಇತ್ತೀಚೆಗೆ ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ರು. ಅಲ್ಲಿ ಅನೇಕರನ್ನ ಭೇಟಿಯಾದ್ರು. ಅದರಲ್ಲಿ ಒಂದು ಭೇಟಿಯನ್ನ ಭಾರತ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದೆ. ಭಾರತ ಸರ್ಕಾರಕ್ಕೆ ತೀರಾ ಕೋಪ ಬಂದಿದೆ. ನೀವೆಲ್ಲ ಅಂದುಕೊಳ್ತಿರಬಹುದು ಇಲಾನ್ ಉಮರ್ ಭೇಟಿ ಇರಬಹುದು ಅಂತ. ಖಂಡಿತವಾಗ್ಲೂ ಅಲ್ಲ. ಇಲಾನ್ ಉಮರ್ ಅನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ದು ಭಾರತದಲ್ಲಿ ರಾಜಕೀಯ ವಿಚಾರ. ಆದರೆ ಅಮೆರಿಕದ ಇನ್ನೋರ್ವ ವ್ಯಕ್ತಿಯನ್ನು ರಾಹುಲ್ ಗಾಂಧಿ ಭೇಟಿಯಾಗಿದ್ರು. ಆ ಭೇಟಿಯ ಬಗ್ಗೆ ಭಾರತ ಸರ್ಕಾರ ತೀರಾ ಕಳವಳವನ್ನ ವ್ಯಕ್ತಪಡಿಸ್ತಾ ಇದೆ. ಬಹಳ ಸಿಟ್ಟು ಬಂದಿದೆ. ಮೋದಿ ಸರ್ಕಾರ ಬಹಳಷ್ಟು ಕೋಪಗೊಂಡಿದೆ. ಅದಕ್ಕೆ ಜೈಶಂಕರ್ ಕ್ಯಾಟಗರಿಕಲಿ ಹೇಳಿರುವಂತದ್ದು ಬಿ ಪ್ರಿಪೇರ್ ಟು ಹಿಯರ್ ಇಂಡಿಯಾಸ್ ಕಾಮೆಂಟ್ ಅಂತ. ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಏನಿದು ವಿಚಾರ? ರಾಹುಲ್ ಗಾಂಧಿ ಯಾರನ್ನ ಭೇಟಿಯಾಗಿದ್ರು? ಆ ವ್ಯಕ್ತಿ ಎಷ್ಟು ಡೇಂಜರಸ್? ಆ ವ್ಯಕ್ತಿಯ ಜೊತೆಗೆ ರಾಹುಲ್ ಗಾಂಧಿ ಭೇಟಿಯಾಗಿದ್ದರಿಂದ ಭಾರತಕ್ಕೆ ಏನು ತೊಂದರೆ ಆಗುತ್ತೆ ಅಥವಾ ಭಾರತ ಸರ್ಕಾರಕ್ಕೆ ಏನು ತೊಂದರೆ ಆಗುತ್ತೆ? ಎಲ್ಲವುದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೇಳಿ. ಜೈಶಂಕರ್ ಜಿನೆವಾದಲ್ಲಿ ಒಂದು ಭಾಷಣ ಮಾಡಿದ್ರು. ಆ ಭಾಷಣದಲ್ಲಿ ರಾಹುಲ್ ಗಾಂಧಿ ಅವರ ಕಟಾಕಟ್ಟನ್ನ ಟೀಕೆ ಮಾಡಿದ್ರು. ಜೀವನ ಕಟಾಕಟ್ಟಲ್ಲ, ಅದು ಸುಲಭದ ಕೆಲಸ ಅಲ್ಲ, ಅದಕ್ಕೆ ಪರಿಶ್ರಮ ಬೇಕು ಅಂತ ಒಂದು ಟೀಕೆ ಮಾಡಿದ್ರು. ಇದ್ರ ಬಗ್ಗೆ ಭಾರತದಲ್ಲಿ ಬಹಳಷ್ಟು ಸದ್ದಾಗ್ತಾ ಇದೆ. ಅದರ ಜೊತೆಗೆ ಬಿ ಪ್ರಿಪೇರ್ ಟು ಹಿಯರ್ ಇಂಡಿಯಾಸ್ ಕಾಮೆಂಟ್ ಅನ್ನುವಂತಹ ಸ್ಟೇಟ್ಮೆಂಟ್ ಬಗ್ಗೆಯೂ ಕೂಡ ವಿಶ್ವಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಸ್ಟೇಟ್ಮೆಂಟ್ಗೆ ಕಾರಣ ಆಗಿರುವಂತದ್ದು, ಭಾರತದ ವಿಪಕ್ಷ ನಾಯಕನಾಗಿರುವಂತಹ ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸದಲ್ಲಿದ್ದಂತಹ ವೇಳೆ ಡೊನಾಲ್ಡ್ ಲೂ ಅನ್ನುವಂತಹ ವ್ಯಕ್ತಿಯನ್ನ ಭೇಟಿಯಾಗಿದ್ರು. ಭಾರತದಲ್ಲಿ ಏನ್ ಸುದ್ದಿ ಆಗಿತ್ತು? ಇಲಾನ್ ಉಮರ್ ಅನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿತ್ತು. ಯಾಕೆಂದ್ರೆ ಇಲಾನ್ ಉಮರ್ ಭಾರತದ ವಿರುದ್ಧ ಸದಾ ಕಿಡಿಕಾರುವಂತಹ ಒಬ್ಬ ನಾಯಕಿ, ಅಮೆರಿಕದ ಸಂಸದೆ, ಕಾಶ್ಮೀರ ವಿಚಾರದಲ್ಲಿ ಭಾರತದ ವಿರುದ್ಧವಾಗಿದ್ದಾಳೆ, ಸದಾ ಪಾಕಿಸ್ತಾನದ ಪರವಾಗಿ ಮಾತನಾಡುವಂತವಳು. ಹೀಗಾಗಿ ರಾಹುಲ್ ಗಾಂಧಿ ಇಲಾನ್ ಉಮರ್ ಅನ್ನ ಭೇಟಿಯಾಗುವಂತಹ ಜರೂರತ್ ಏನಿತ್ತು ಅಂತ ಭಾರತೀಯರು ಪ್ರಶ್ನೆ ಮಾಡಿದ್ರು, ಬಿಜೆಪಿಯವರು ಪ್ರಶ್ನೆ ಮಾಡಿದ್ರು. ಅನೇಕರು ಈ ಭೇಟಿಯ ಬಗ್ಗೆ ಅಪಸ್ವರ ಎತ್ತಿದ್ರು. ಆದ್ರೆ ಇದಕ್ಕಿಂತಲೂ ದೊಡ್ಡದಾಗಿ ಭಾರತ ಸರ್ಕಾರ ವಿರೋಧ ಮಾಡ್ತಾ ಇರುವಂತಹದ್ದು, ರಾಹುಲ್ ಗಾಂಧಿ ಡೊನಾಲ್ಡ್ ಲೂ ಅನ್ನ ಭೇಟಿಯಾಗಿದ್ದು. ಕಾರಣ ಏನ್ ಗೊತ್ತಾ? ಈ ಡೊನಾಲ್ಡ್ ಲೂ ಅಮೆರಿಕದ ರಾಜಕಾರಣಿ ಅಲ್ಲ, ಅಮೆರಿಕದ ಒಬ್ಬ ಡಿಪ್ಲೊಮ್ಯಾಟ್ ಈತ, ರಾಜತಾಂತ್ರಿಕ ಸಿಬ್ಬಂದಿ. ಈತನ ಜವಾಬ್ದಾರಿ ಏನ್ ಗೊತ್ತಾ? ಭಾರತ ಸೇರಿದಂತೆ ಸೌತ್ ಏಷ್ಯಾ ಏನಿದೆ, ಜೊತೆಗೆ ಸೆಂಟ್ರಲ್ ಏಷ್ಯಾ, ಈ ಎಲ್ಲಾ ದೇಶಗಳ ಅಮೆರಿಕದ ರಾಜತಾಂತ್ರಿಕ ವಿಚಾರಗಳನ್ನ ನಿಭಾಯಿಸುವಂತಹದ್ದು. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ, ಈತ ಅಮೆರಿಕದ ಅಧಿಕೃತ ಗೂಢಚರ. ಗೂಢಚರ್ಯೆಯನ್ನ ಹೇಗ್ ಮಾಡ್ತಾರೆ? ಗೌಪ್ಯವಾಗಿ ಮಾಡ್ತಾರೆ. ಯಾರು ಗೂಢಚರರು, ಯಾರು ಹೇಗ್ ಬಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಗೂಢಚರ್ಯೆಯನ್ನ ಹಿಂದಿನಿಂದಲೂ ಮಾಡ್ತಾ ಇದ್ರು, ಈಗಲೂ ಕೂಡ ಮಾಡ್ತಾರೆ. ಆದ್ರೆ ಈ ಡೊನಾಲ್ಡ್ ಲೂ ಹಾಗಲ್ಲ. ಈತ ಒಂದು ರೀತಿಯಲ್ಲಿ ಅಧಿಕೃತವಾದಂತಹ ಗೂಢಚರ. ಭಾರತದಲ್ಲಿ ಏನಾಗ್ತಾ ಇದೆ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಶ್ರೀಲಂಕಾದಲ್ಲಿ ಏನಾಗ್ತಾ ಇದೆ, ಬಾಂಗ್ಲಾದೇಶ, ಕಜಕಿಸ್ತಾನ, ತುರ್ಕ್ಮೆನಿಸ್ತಾನ, ಈ ಎಲ್ಲ ದೇಶಗಳಲ್ಲಿ ಏನೇನಾಗ್ತಾ ಇದೆ, ಈ ಎಲ್ಲಾ ಮಾಹಿತಿಯನ್ನ ಅಮೆರಿಕ ಸರ್ಕಾರಕ್ಕೆ ಈತ ಕೊಡ್ತಾನೆ. ಈತನ ನೇಮಕ ಮಾಡಿರುವಂತಹದ್ದೇ ಬೈಡನ್, ಕಂಪ್ಲೀಟ್ ಆಗಿ ಈ ದೇಶಗಳ ಮೇಲೆ ಕಣ್ಣಿಡೋದಕ್ಕೆ. ಭಾರತಕ್ಕೆ ಅಮೆರಿಕ ಏನೇ ಮೆಸೇಜ್ ಕೊಡೋದಾದ್ರೂ ಕೂಡ ಭಾರತದಲ್ಲಿರುವಂತಹ ಅಮೆರಿಕದ ಹೈಕಮಿಷನರ್ ಕೊಡೋದಿಲ್ಲ. ಈತ ತರ್ತಾನೆ ಆ ಮೆಸೇಜ್ ಅನ್ನ, ಭಾರತ ಸರ್ಕಾರಕ್ಕೆ ಕನ್ವೆ ಮಾಡ್ತಾನೆ. ಬೈಡನ್ ಏನ್ ಬಯಸ್ತಾ ಇದ್ದಾರೆ? ಮೋದಿ ಟ್ರಂಪ್ ಅನ್ನ ಭೇಟಿಯಾಗಿ ಸರಿನಾ ತಪ್ಪಾ, ಇದಕ್ಕೆ ಅಮೆರಿಕದ ನಿಲುವೇನು, ಇದೆಲ್ಲವುದನ್ನು ಭಾರತಕ್ಕೆ ಕನ್ವೆ ಮಾಡುವಂತಹದ್ದು ಈ ಡೊನಾಲ್ಡ್ ಲೂ. ಹಾಗೆ ಭಾರತ ಏನೇನ್ ಮಾಡಬಹುದು ಅನ್ನೋದನ್ನ ಸೂಚ್ಯವಾಗಿ ಅಮೆರಿಕಾಗೆ ತಿಳಿಸೋದು ಕೂಡ ಇದೇ ಡೊನಾಲ್ಡ್ ಲೂ. ಈ ಡೊನಾಲ್ಡ್ ಲೂ ಅನ್ನ ಈಗ ರಾಹುಲ್ ಗಾಂಧಿ ಭೇಟಿಯಾಗಿದ್ರು. ಈ ಭೇಟಿಯ ಬಗ್ಗೆ ಭಾರತ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಭಾರತ ಸರ್ಕಾರಕ್ಕೆ ಸಿಟ್ಟು ಬಂದಿದೆ. ಕಾರಣ ಏನ್ ಗೊತ್ತಾ? ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಟ್ರಂಪ್ ಅನ್ನ ಭೇಟಿಯಾಗಿದ್ರು ಕೂಡ ಭಾರತಕ್ಕದು ಮ್ಯಾಟರ್ ಆಗೋದಿಲ್ಲ. ಬೈಡನ್ ರನ್ನ ಭೇಟಿಯಾದ್ರೂ ಕೂಡ ಭಾರತಕ್ಕದು ಮ್ಯಾಟರ್ ಆಗೋದಿಲ್ಲ. ಹಾಗೆ ಇಲಾನ್ ಉಮರ್ ಅನ್ನ ಕೂಡ ಭೇಟಿಯಾದ್ರು, ಬೇರೆ ಬೇರೆ ಸಂಸದರನ್ನ ಭೇಟಿಯಾದ್ರು. ಇದ್ಯಾವುದು ಕೂಡ ಭಾರತ ಸರ್ಕಾರಕ್ಕೆ ಸಿಟ್ಟು ತರಿಸುವಂತಹ ವಿಚಾರವೂ ಕೂಡ ಅಲ್ಲ. ಭಾರತ ಸರ್ಕಾರ ಅದನ್ನ ವಿರೋಧಿಸೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿಗೆ ಆ ಹಕ್ಕಿದೆ, ಅಮೆರಿಕಗೂ ಕೂಡ ಆ ಹಕ್ಕಿದೆ. ಈಗ ರಾಜಕಾರಣಿಗಳನ್ನ ಭೇಟಿಯಾಗೋದಕ್ಕೆ, ಅಮೆರಿಕದ ವಿಪಕ್ಷ ನಾಯಕನನ್ನ ಭಾರತದ ವಿಪಕ್ಷ ನಾಯಕ ಭೇಟಿಯಾಗೋದಕ್ಕೆ, ಇದಕ್ಕೆಲ್ಲದಕ್ಕೂ ಅವಕಾಶ ಇರುತ್ತೆ. ಆದ್ರೆ ಇದು ರಾಜಕಾರಣಿಗಳ ಮಟ್ಟದ ಮೀಟಿಂಗ್ ಆಗಿರಬೇಕು. ಅದೇ ನೀವು ಅಮೆರಿಕದ ಒಬ್ಬ ಸರ್ಕಾರಿ ಅಧಿಕಾರಿ, ಆತ ಭಾರತದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾನೆ, ಆತನನ್ನ ಭಾರತದ ವಿಪಕ್ಷ ನಾಯಕ ಭೇಟಿಯಾಗುವಂತಹದ್ದಿದೆಯಲ್ಲ, ಇದು ಕಾನೂನು ಬಾಹಿರ. ಅಂದ್ರೆ ಭಾರತ ಸರ್ಕಾರಕ್ಕೆ ವಿರುದ್ಧವಾದಂತಹ ನಿಲುವು. ಭಾರತ ಸರ್ಕಾರ ಏನೇ ವ್ಯವಹಾರ ಮಾಡೋದಿದ್ರು ಕೂಡ ಇನ್ನೊಂದು ಸರ್ಕಾರದ ಜೊತೆಗೆ ಮಾಡುತ್ತೆ, ಅಲ್ಲಿನ ವಿಪಕ್ಷ ನಾಯಕನ ಜೊತೆಗಲ್ಲ, ಅಲ್ಲಿನ ವಿಪಕ್ಷದ ಜೊತೆಗಲ್ಲ. ಈಗ ಇನ್ನು ನಿಮಗೆ ಅರ್ಥ ಆಗುವ ಹಾಗೆ ಹೇಳಬೇಕು ಅಂತಂದ್ರೆ, ಅಮೆರಿಕದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರುವಂತಹ ಟ್ರಂಪ್ ಒಂದು ವೇಳೆ ಭಾರತದ ವಿದೇಶಾಂಗ ಇಲಾಖೆಯ ಒಬ್ಬ ಕಾರ್ಯದರ್ಶಿಯನ್ನ ಭೇಟಿಯಾದ್ರೆ ಅಮೆರಿಕ ಸುಮ್ಮನಿರುತ್ತಾ? ಯಾಕೆಂದ್ರೆ ಅದು ಟ್ರಂಪ್ನ ಕೆಲಸ ಅಲ್ಲ. ಟ್ರಂಪ್ ಆ ರೀತಿಯಾಗಿ ಭೇಟಿ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದು ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾದಂತಹ ಭೇಟಿ. ಅದೇ ಟ್ರಂಪ್ ಭಾರತದ ನರೇಂದ್ರ ಮೋದಿಯನ್ನ ಭೇಟಿಯಾಗಬಹುದು,
ರಾಹುಲ್ ಗಾಂಧಿಯನ್ನ ಭೇಟಿಯಾಗಬಹುದು, ಭಾರತದ ಯಾವುದೋ ಸಂಸದನನ್ನ ಭೇಟಿಯಾಗಬಹುದು, ರಾಜಕಾರಣಿಯನ್ನ ಭೇಟಿಯಾಗಬಹುದು. ಇದಕ್ಕೆ ಯಾರು ಕೂಡ ವಿರೋಧ ವ್ಯಕ್ತಪಡಿಸೋದಿಲ್ಲ. ಅದೇ ಭಾರತ ಸರ್ಕಾರದ ಯಾವುದಾದ್ರೂ ಅಧಿಕಾರಿಯನ್ನ ಭೇಟಿಯಾಗಿದ್ದೆ ಆದರೆ ಅದು ಅಮೆರಿಕ ಸರ್ಕಾರದ ಹಿತಾಸಕ್ತಿಗೆ ವಿರುದ್ಧವಾದ ಭೇಟಿಯಾಗುತ್ತೆ. ಈಗಲೂ ಕೂಡ ಅಷ್ಟೇ ಮಿತ್ರರೇ, ಡೊನಾಲ್ಡ್ ಲೂ ಅನ್ನ ರಾಹುಲ್ ಗಾಂಧಿ ಭೇಟಿಯಾಗಿರುವಂತಹದ್ದು ಭಾರತ ಸರ್ಕಾರದ ಹಿತಾಸಕ್ತಿಗೆ ವಿರುದ್ಧವಾಗಿ ಭೇಟಿಯಾಗಿದ್ದು ಭಾರತ ಸರ್ಕಾರ ಅದನ್ನು ಇಷ್ಟಪಡೋದಿಲ್ಲ. ಅದು ಅಲ್ಲದೆ ರಾಹುಲ್ ಗಾಂಧಿ ಡೊನಾಲ್ಡ್ ಲೂ ಭೇಟಿಯನ್ನು ಭಾರತ ಸರ್ಕಾರ ಸೀರಿಯಸ್ ಆಗಿ ಪರಿಗಣಿಸೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಈ ಅಮೆರಿಕ ಏನ್ ಮಾಡ್ತಾ ಇದೆ, ಸೆಂಟ್ರಲ್ ಏಷ್ಯಾ ಇರಬಹುದು, ದಕ್ಷಿಣ ಏಷ್ಯಾ ಇರಬಹುದು, ಈ ದೇಶಗಳ ಮೇಲೆ ತನ್ನ ಹಿಡಿತವನ್ನ ಸಾಧಿಸೋದಕ್ಕೆ ಈ ಡೊನಾಲ್ಡ್ ಲೂ ಅನ್ನ ಟ್ರಂಪ್ ಕಾರ್ಡ್ ಅಂತೆ ಬಳಸ್ಕೊಳ್ತಾ ಇದೆ. ನಿಮ್ಗೆ ಕೆಲವು ಉದಾಹರಣೆ ಕೊಡ್ತೀನಿ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರ ಪತನಗೊಳ್ತು. ಆನಂತರ ಇಮ್ರಾನ್ ಖಾನ್ ತನ್ನ ಪಕ್ಷದ ಚಿಹ್ನೆಯನ್ನು ಕಳೆದುಕೊಂಡ. ಅದಾದ ಬಳಿಕ ಆತ ಜೈಲಿಗೆ ಹೋದ. ಚುನಾವಣೆ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ಪಕ್ಷದ ಸದಸ್ಯರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ದೊಡ್ಡ ಮಟ್ಟದಲ್ಲಿ ಗೆದ್ರು. ಆದ್ರೂ ಕೂಡ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗಲೂ ಕೂಡ ಇಮ್ರಾನ್ ಖಾನ್ ಜೈಲಿನಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ಕೇಸ್ನಲ್ಲಿ ಬೇಲ್ ಸಿಗುತ್ತೆ, ಇನ್ನೊಂದು ಕೇಸ್ನಲ್ಲಿ ಒಳಗೆ ಹೋಗ್ತಾನೆ. ಒಂದು ಕೇಸ್ನಲ್ಲಿ ಬೇಲ್ ಸಿಗುತ್ತೆ, ಮತ್ತೊಂದು ಕೇಸನ್ನು ಹಾಕಲಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಇಮ್ರಾನ್ ಖಾನ್ ಇದ್ದಾನೆ. ಇದಕ್ಕೆಲ್ಲ ಯಾರು ಕಾರಣ? ಅಮೆರಿಕ ಕಾರಣ. ಅಮೆರಿಕದ ಈ ಡೊನಾಲ್ಡ್ ಲೂ ಕಾರಣ. ಇದನ್ನ ನಾನು ಹೇಳ್ತಾ ಇಲ್ಲ, ಸ್ವತಃ ಇಮ್ರಾನ್ ಖಾನ್ ಹೇಳಿದ್ದಾನೆ. ಇಮ್ರಾನ್ ಖಾನ್ ಪೇಪರ್ ಅನ್ನ ತಂದು ತೋರಿಸಿದ್ದಾರೆ. ಅಧಿಕಾರದಿಂದ ಇಳಿದ ತಕ್ಷಣ ಏನೇನಾಯ್ತು, ಅಮೆರಿಕ ಏನ್ ಡಿಮ್ಯಾಂಡ್ ಇಟ್ಟಿತ್ತು, ಅದಕ್ಕೆ ಇಮ್ರಾನ್ ಖಾನ್ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ನನ್ನನ್ನು ಕೆಳಗಿಳಿಸುವಂತಹ ಪ್ರಯತ್ನ ಆಗಿದೆ. ನನ್ನನ್ನು ಕೆಳಗಿಳಿಸೋದಕ್ಕೆ, ಪಾಕಿಸ್ತಾನದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಅಮೆರಿಕ ಕಾರಣ ಅಂತ ಇಮ್ರಾನ್ ಖಾನ್ ಆರೋಪ ಮಾಡಿದ್ದ. ಕಾರಣ ಏನು ಕೇಳಿದ್ರೆ ಈ ಡೊನಾಲ್ಡ್ ಲೂ. ಮಿತ್ರರೇ, ಇವತ್ತಿಗೂ ಕೂಡ ಪಾಕಿಸ್ತಾನದಲ್ಲಿ ದೊಡ್ಡ ಗಲಭೆ ಆಗಬಹುದು. ಬಾಂಗ್ಲಾದೇಶದಲ್ಲಿ ಏನಾಯ್ತೋ ಅದೇ ಗಲಭೆ ಪಾಕಿಸ್ತಾನದಲ್ಲಿ ಯಾವುದೇ ಕ್ಷಣದಲ್ಲಿ ಆಗಬಹುದು. ಯಾಕೆ ಗೊತ್ತಾ? ಪಾಕಿಸ್ತಾನದ ದೊಡ್ಡ ಸಂಖ್ಯೆಯ ಜನ ಇಮ್ರಾನ್ ಖಾನ್ ಅನ್ನು ಇಷ್ಟಪಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಇಮ್ರಾನ್ ಖಾನ್ ಅನಿವಾರ್ಯ ಅಂತ ಬಹುಸಂಖ್ಯಾತರಿಗೆ ಅನಿಸ್ತಾ ಇದೆ. ಬಹುಸಂಖ್ಯಾತರು ಇನ್ ದ ಸೆನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಯಸ್ತಾ ಇದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಅತ್ಯಂತ ಕಮ್ಜೋರ್ ಆದಂತಹ ಅಂದ್ರೆ ಬಲಹೀನ ಸರ್ಕಾರ ನಡೀತಾ ಇದೆ. ಇದಕ್ಕೆ ಕಾರಣ ಯಾರು? ಅಮೆರಿಕ. ಶಹಬಾಜ್ ಶರೀಫ್ ಸರ್ಕಾರವನ್ನು ನಡೆಸ್ತಾ ಇರುವಂತಹದ್ದೇ ಅಮೆರಿಕ. ಅವರು ಬಲಹೀನವಾಗಿರ್ತಾರೋ, ಪಾಕಿಸ್ತಾನಕ್ಕೆ ಅದು ಬೇಕೋ ಬೇಡವೋ ಇದ್ಯಾವುದು ಮುಖ್ಯ ಅಲ್ಲ. ಆ ಸರ್ಕಾರ ಅಮೆರಿಕದ ಪರವಾಗಿದೆ. ಇದೇ ಕಾರಣಕ್ಕಾಗಿ ಅಮೆರಿಕ ಪಾಕಿಸ್ತಾನದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅರಾಜಕತೆ ಸೃಷ್ಟಿ ಆಗದಂತೆ ನೋಡ್ಕೊಳ್ತಾ ಇದೆ. ಇದನ್ನು ಸ್ವತಃ ಇಮ್ರಾನ್ ಖಾನ್ ಹೇಳ್ತಾ ಇದ್ದಾನೆ. ಅಂದ್ರೆ ಈ ದಕ್ಷಿಣ ಏಷ್ಯಾದ ರಾಜಕಾರಣದಲ್ಲಿ ಅಮೆರಿಕ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಯಾರ ಮೂಲಕವಾಗಿ ಪ್ರಭಾವ ಬೀರುವಂತಹದ್ದು? ಈ ಡೊನಾಲ್ಡ್ ಲೂ ಮೂಲಕವಾಗಿ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮಗೆ ಹೇಳ್ತೀನಿ. ಬಾಂಗ್ಲಾದೇಶದಲ್ಲಿ ಏನೇನಾಯ್ತು ಅಂತ ನೀವೆಲ್ಲ ನೋಡಿದಿರಿ. ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಓಡಿ ಬರಬೇಕಾದಂತ ಸನ್ನಿವೇಶ ಬಂತು. ಯಾರ ಕಾರಣ? ಇದೇ ಅಮೆರಿಕ ಕಾರಣ. ಯಾರ ಮೂಲಕವಾಗಿ ಮಾಡಿಸಿದ್ದು? ಇದೇ ಡೊನಾಲ್ಡ್ ಲೂ ಮೂಲಕವಾಗಿ. ಶೇಖ್ ಹಸೀನಾ ಸರ್ಕಾರ ಪತನಗೊಳ್ಳೋದ ಕೆಲವೇ ದಿನಗಳ ಮುಂಚೆ ಈ ಡೊನಾಲ್ಡ್ ಲೂ ಶೇಖ್ ಹಸೀನಾರನ್ನ ಭೇಟಿಯಾಗಿರ್ತಾನೆ. ಅಂತಿಮವಾಗಿ ಅಮೆರಿಕದ ಮೆಸೇಜ್ ಅನ್ನ ಶೇಖ್ ಹಸೀನಾಗೆ ತಿಳಿಸಿರ್ತಾನೆ. ಏನಂತ? ನಮಗೊಂದೆರಡು ಐಲ್ಯಾಂಡ್ಗಳು ಬೇಕು, ಅದನ್ನ ಅಮೆರಿಕ ಕೊಡಬೇಕು ಬಾಂಗ್ಲಾದೇಶ ಅಂತ. ಆದರೆ ಬಾಂಗ್ಲಾದೇಶದ ಶೇಖ್ ಹಸೀನಾ ಅದಕ್ಕೆ ಒಪ್ಪಿರಲಿಲ್ಲ. ನಮ್ದೊಂದು ಸಾರ್ವಭೌಮ ದೇಶ, ನಾವು ಯಾರಿಗೂ ಕೂಡ ಐಲ್ಯಾಂಡ್ಗಳನ್ನು ಬಿಟ್ಟುಕೊಡೋದಿಲ್ಲ ಅಂತ. ಅಮೆರಿಕದ ವಾಯುನೆಲೆಗೆ ನಮ್ಮಲ್ಲಿ ಜಾಗ ಇಲ್ಲ ಅಂತ ಶೇಖ್ ಹಸೀನಾ ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕಾದಂಥ ಸನ್ನಿವೇಶ ಬಂತು. ಅನಂತರ ಒಬ್ಬ ಅಜ್ಜ ಬಂದು ಈಗ ಬಾಂಗ್ಲಾದ ಅಧಿಕಾರ ನಡೆಸ್ತಾ ಇದ್ದಾನಲ್ಲ, ಮೊಹಮ್ಮದ್ ಯೂನಿಸ್, ಆತನನ್ನು ನಿಯೋಜನೆ ಮಾಡಿದ್ಯಾರು? ಇದೇ ಅಮೆರಿಕ. ಸುಮ್ಮನೆ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದು ಬೆಳವಣಿಗೆಯೂ ಕೂಡ ಇದಕ್ಕೆ ಪೂರಕವಾಗಿದೆ. ಈಗ ಈ ಡೊನಾಲ್ಡ್ ಲೂ ಭಾರತಕ್ಕೂ ಕೂಡ ಬರ್ತಾ ಇದ್ದಾನೆ. ಇನ್ನೇನು ಸದ್ಯದಲ್ಲಿ ಆತ ಭಾರತಕ್ಕೆ ಬರ್ತಾನೆ. ಯಾಕೋಸ್ಕರವಾಗಿ? ಭಾರತ ಮತ್ತು ಅಮೆರಿಕ ನಡುವೆ 2+2 ಮೀಟಿಂಗ್ ಆಗುತ್ತೆ. ಭಾರತದ ರಕ್ಷಣಾ ಸಚಿವರು, ಅಮೆರಿಕದ ರಕ್ಷಣಾ ಸಚಿವರು, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ, ಭಾರತದ ವಿದೇಶಾಂಗ ಸಚಿವರು, ಇವರ ನಡುವೆ 2+2 ಮೀಟಿಂಗ್ ಆಗುತ್ತೆ. ಈ ಮೀಟಿಂಗ್ಗೋಸ್ಕರವಾಗಿ ಈ ಡೊನಾಲ್ಡ್ ಲೂ ಭಾರತಕ್ಕೆ ಬರ್ತಾ ಇದ್ದಾನೆ. ಭಾರತದಲ್ಲಿ ಈ ಮೀಟಿಂಗ್ ಮುಗಿತಿದ್ದಂತೆ ಈತ ಹೋಗೋದೆಲ್ಲಿಗೆ? ಬಾಂಗ್ಲಾದೇಶಕ್ಕೆ. ಬಾಂಗ್ಲಾದೇಶದ ಮೊಹಮ್ಮದ್ ಯೂನಿಸ್ ಸರ್ಕಾರಕ್ಕೆ ಅಮೆರಿಕದ ನಿರ್ಧಾರಗಳನ್ನು ತಿಳಿಸೋದಕ್ಕೆ ನೀವೇನೇನು ಮಾಡಬೇಕು, ಬಾಂಗ್ಲಾದೇಶದಲ್ಲಿ ಏನೇನು ನಿರ್ಧಾರ ಕೈಗೊಳ್ಳಬೇಕು ಎಲ್ಲದನ್ನು ಕೂಡ ಡೈರೆಕ್ಟ್ ಮಾಡೋದು ಯಾರು? ಇದೇ ಡೊನಾಲ್ಡ್ ಲೂ. ಮಾಡಿಸೋದು ಯಾರು? ಅಮೆರಿಕದ ಬೈಡನ್ ಸರ್ಕಾರ. ಇಂತಹ ಡೊನಾಲ್ಡ್ ಲೂ ಅನ್ನ ಈಗ ರಾಹುಲ್ ಗಾಂಧಿ ಭೇಟಿ ಮಾಡುವಂತಹ ಜರೂರತ್ ಏನಿತ್ತು? ಯಾಕೋಸ್ಕರವಾಗಿ ಭೇಟಿ ಮಾಡಿದ್ದಾರೆ? ಇದು ಭಾರತ ಸರ್ಕಾರದ ಪ್ರಶ್ನೆ. ಹೀಗಾಗಿ ಜೈಶಂಕರ್ ಈ ಭೇಟಿಯ ಬಗ್ಗೆ ತೀರಾ ಕೋಪಗೊಂಡಿದ್ದಾರೆ. ನಮ್ಮ ವಿಪಕ್ಷ ನಾಯಕನನ್ನ ಅಮೆರಿಕದ ಒಬ್ಬ ರಾಜತಾಂತ್ರಿಕ ಸಿಬ್ಬಂದಿ, ಅದು ಕೂಡ ಭಾರತದ ಜವಾಬ್ದಾರಿಯನ್ನು ಹೊತ್ತಂತವನು ಯಾಕೆ ಭೇಟಿಯಾಗಿದ್ದು? ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತದ ಪ್ರತಿಕ್ರಿಯೆಯನ್ನು ಕೂಡ ಕೇಳೋದಕ್ಕೆ ಸಿದ್ಧವಾಗಿರಿ ಅಂತೇಳಿ ಬಹಳ ಖಾರವಾಗಿ ಜೈಶಂಕರ್ ಮಾತನಾಡಿದ್ದಾರೆ. ಹೀಗಾಗಿ ಈ ವಿಚಾರ ವಿಶ್ವದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ನಿಮಗನ್ನಿಸಬಹುದು ಅಮೆರಿಕ ಮತ್ತು ಭಾರತದ ನಡುವೆ ಸಂಬಂಧ ತುಂಬ ಚೆನ್ನಾಗಿತ್ತು, ಯಾಕೆ ಈಗ ಈ ರೀತಿಯಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಏನು ವ್ಯತ್ಯಾಸ ಆಯಿತು ಅಂತ? ಅದಕ್ಕೆ ಕೆಲವೊಂದು ಕಾರಣಗಳಿದೆ. ಮೊದಲನೇದಾಗಿ, ಭಾರತದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋದು ಅಮೆರಿಕಾಗೆ ಇಷ್ಟ ಇಲ್ಲ. ಯಾಕೆಂದರೆ ನರೇಂದ್ರ ಮೋದಿ ತುಂಬ ಪವರ್ಫುಲ್ ಆದರು. ಒಂದು ರಾಷ್ಟ್ರೀಯವಾದಿ ಸರ್ಕಾರ ಪದೇ ಪದೇ ಭಾರತದಲ್ಲಿ ಬರ್ತಾ ಇದೆ ಅಂತಂದರೆ ಅದು ಅಮೆರಿಕಕ್ಕೆ ಸೊಗಸೋದಿಲ್ಲ. ಇದು ನಂಬರ್ 1 ಬೇಜಾರು. ಎರಡನೇದಾಗಿ, ಮೋದಿ ಏನೋ ಅಧಿಕಾರಕ್ಕೆ ಬಂದರು, ಆದರೆ ಅಮೆರಿಕ ಹೇಳದಂತೆ ನರೇಂದ್ರ ಮೋದಿ ಕೇಳ್ಕೊಂಡಿದ್ದಿದ್ರೆ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ.
ಆದರೆ ಮೋದಿ ಏನು ಮಾಡಿದ್ರು, ಅಧಿಕಾರಕ್ಕೆ ಬರ್ತಿದ್ದಂತೆ ರಷ್ಯಾಗೆ ಹೋದ್ರು, ಪುತಿನ್ರನ್ನ ತಬ್ಕೊಂಡ್ರು, ಪುತಿನ್ ಕೊಟ್ಟಂತಹ ಅತ್ಯುನ್ನತ ಗೌರವವನ್ನು ಸ್ವೀಕರಿಸಿದ್ರು. ಇದು ಅಮೆರಿಕಾಗೆ ಮತ್ತಷ್ಟು ಸೊಗಸಿಲ್ಲ, ಬಹಳ ಸಿಟ್ಟುಕೊಳ್ತು. ಇದಕ್ಕೂ ಮುಂದುವರೆದು ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ ಸಾಮಾನ್ಯ ಸಭೆ ನಡೀತಾ ಇದೆ. ಈ ಸಭೆಗೆ ನರೇಂದ್ರ ಮೋದಿ ಹೋಗಬೇಕಾಗಿತ್ತು, ಆದರೆ ನರೇಂದ್ರ ಮೋದಿ ಹೋಗ್ತಾ ಇಲ್ಲ. ಅಂದರೆ ಅಮೆರಿಕ ಪ್ರವಾಸವನ್ನು ಕೈಗೊಳ್ತಾ ಇಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲಿಗೆ ಎಸ್ ಜೈಶಂಕರ್ ಅವರನ್ನು ಕಳುಹಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಬದಲಾಗಿ ನರೇಂದ್ರ ಮೋದಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ರಷ್ಯಾದಲ್ಲಿ ನಡೀತಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಪುತಿನ್ ಕೊಟ್ಟಂತ ಆಹ್ವಾನವನ್ನು ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ. ಈ ಭೇಟಿಯಿಂದ ಏನಾಗುತ್ತೆ? ನರೇಂದ್ರ ಮೋದಿ ಕ್ಸಿ ಜಿನ್ಪಿಂಗ್ ಭೇಟಿ ಆಗ್ತಾರೆ, 1-to-1 ಭೇಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಪುತಿನ್ ಜೊತೆಗೆ ಮತ್ತೆ ಭೇಟಿ ಆಗ್ತಾರೆ. ಈ ಎಲ್ಲ ಬೆಳವಣಿಗೆಯನ್ನು ಅಮೆರಿಕ ಸಹಿಸಿಕೊಳ್ತಾ ಇಲ್ಲ. ಮಿತ್ರರೇ, ಅಮೆರಿಕದಲ್ಲಿ 2 ಪಕ್ಷಗಳಿದೆ. ಒಂದು ರಿಪಬ್ಲಿಕನ್ ಪಾರ್ಟಿ, ಇನ್ನೊಂದು ಡೆಮಾಕ್ರೆಟಿಕ್ ಪಾರ್ಟಿ. ಈ ಬೈಡನ್ ಡೆಮಾಕ್ರೆಟಿಕ್ ಪಾರ್ಟಿಯ ನಾಯಕ. ಈ ಡೆಮಾಕ್ರೆಟಿಕ್ ಪಾರ್ಟಿಯ ಸಿದ್ಧಾಂತ ಏನು ಗೊತ್ತಾ? ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್, ಇರಾನ್, ಇರಾಕ್ ಈ ಎಲ್ಲ ದೇಶಗಳು ಕೂಡ ಅಮೆರಿಕ ಹೇಳದಂತೆ ಕೇಳ್ಕೊಳ್ತಾ ಇರಬೇಕು. ಈ ಎಲ್ಲ ದೇಶಗಳಲ್ಲೂ ಅಮೆರಿಕ ಬಾಸ್ ರೀತಿಯಲ್ಲಿ ಓಡಾಡ್ತಾ ಇರಬೇಕು. ಇದು ಡೆಮಾಕ್ರೆಟಿಕ್ ಪಕ್ಷ ಬಯಸುವಂತಹದ್ದು, ಅದರ ನಾಯಕ ಬಯಸುವಂತಹದ್ದು. ಅದು ಬೈಡನ್ ಬರಲಿ, ಒಬಾಮಾ ಬರಲಿ. ಸದ್ಯ ಬೈಡನ್ ಅಧಿಕಾರದಲ್ಲಿ ಇದ್ರೂ ಕೂಡ ಡೆಮಾಕ್ರೆಟಿಕ್ ಪಕ್ಷದ ನೀತಿ ನಿರ್ಧಾರಗಳನ್ನು ನೋಡಿಕೊಳ್ಳುವಂತಹದ್ದು ಒಬಾಮಾ ತುಂಬಾ ಪವರ್ಫುಲ್ ನಾಯಕ, ಈಗಲೂ ಕೂಡ ತೆರೆಮರೆಯಲ್ಲಿ ಕೆಲಸ ಮಾಡುವಂತಹದ್ದು. ಈಗ ಭಾರತ ಯಾವ ಕಾರಣಕ್ಕೂ ಕೂಡ ಅಮೆರಿಕದ ಮಾತು ಕೇಳ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಈ ಡೆಮಾಕ್ರೆಟಿಕ್ ಪಕ್ಷದ ಸರ್ಕಾರ ಬೇಸರಗೊಂಡಿರುವಂತಹದ್ದು. ಭಾರತದಲ್ಲೂ ಕೂಡ ಏನಾದರೂ ಮಾಡಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ನರೇಂದ್ರ ಮೋದಿ ಸರ್ಕಾರವನ್ನು ಅಲ್ಲಾಡಿಸಬೇಕು, ಹಾಗಾದರೂ ನರೇಂದ್ರ ಮೋದಿ ಸರ್ಕಾರದ ಕಂಟ್ರೋಲ್ ಅನ್ನು ನಾವು ತೆಗೆದುಕೊಳ್ಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಅಮೆರಿಕದಲ್ಲಿರುವ ರಿಪಬ್ಲಿಕನ್ ಪಕ್ಷದ ಸಿದ್ಧಾಂತವೇ ಬೇರೆ. ಅದರಲ್ಲೂ ಮುಖ್ಯವಾಗಿ ಟ್ರಂಪ್ ಏನು ಬಯಸ್ತಾರೆ? ವಿಶ್ವದಲ್ಲಿ ಏನಾದರೂ ಆಗಿ ಹಾಳಾಗೋಗ್ಲಿ, ಯಾವ ದೇಶದಲ್ಲಿ ಏನಾಗುತ್ತೆ ಅದು ನಮಗೆ ಮ್ಯಾಟ್ರ್ ಆಗೋದಿಲ್ಲ. ಯಾರು ಸರ್ಕಾರಕ್ಕೆ ಬರ್ತಾರೆ ಬಿಡ್ತಾರೆ ಅದು ಯಾವುದು ನಮಗೆ ಮ್ಯಾಟ್ರ್ ಆಗೋದಿಲ್ಲ. ನಮಗೆ ಮ್ಯಾಟ್ರ್ ಆಗುವಂಥದ್ದೇನು? ಅಮೆರಿಕದ ಜನರಿಗೆ ಒಳ್ಳೇದಾಗಬೇಕು, ಅಮೆರಿಕಕ್ಕೆ ಒಳ್ಳೇದಾಗಬೇಕು. ಅಮೆರಿಕ ಫಸ್ಟ್, ಅಮೆರಿಕನ್ ಫಸ್ಟ್. ಇದು ಟ್ರಂಪ್ರ ನೀತಿ. ಇರಾನ್ ಜೊತೆಗೆ ಸಂಬಂಧ ಹೇಗಿರಬೇಕು, ರಷ್ಯಾ ಜೊತೆಗೆ ಸಂಬಂಧ ಹೇಗಿರಬೇಕು, ಇದ್ಯಾವುದು ಕೂಡ ಟ್ರಂಪ್ಗೆ ಮುಖ್ಯ ಆಗೋದಿಲ್ಲ. ಅಮೆರಿಕಕ್ಕೆ ಏನು ಲಾಭ ಆಗುತ್ತೆ ಅನ್ನುವಂಥದ್ದು ಮಾತ್ರ ಟ್ರಂಪ್ಗೆ ಮುಖ್ಯ ಆಗುತ್ತೆ. ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬರಬೇಕಾ, ರಾಹುಲ್ ಗಾಂಧಿ ಬರಬೇಕಾ, ಇದರ ಬಗ್ಗೆ ಟ್ರಂಪ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಬೈಡನ್ ಸರ್ಕಾರ ತಲೆ ಕೆಡಿಸ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಡೆಮಾಕ್ರೆಟಿಕ್ ಪಕ್ಷದ ಸಿದ್ಧಾಂತವೇ ಅದು. ಈ ಎಲ್ಲ ಕಾರಣದಿಂದ ಮಿತ್ರರೇ, ಅಮೆರಿಕದ ಇತ್ತೀಚಿನ ನಡೆಗಳಿದೆಯಲ್ಲ, ಇದು ಭಾರತ ಸರ್ಕಾರಕ್ಕೆ ತೀರಾ ಬೇಸರ ತರಿಸಿದೆ, ಸಿಟ್ಟು ತರಿಸಿದೆ. ಡೊನಾಲ್ಡ್ ಲೂ ಅನ್ನು ರಾಹುಲ್ ಗಾಂಧಿ ಯಾಕೆ ಭೇಟಿಯಾಗಿದ್ದು ಅನ್ನುವಂಥದ್ದೇ ಭಾರತ ಸರ್ಕಾರದ ಪ್ರಶ್ನೆಯಾಗಿದೆ. ಹೀಗಾಗಿ ಜೈಶಂಕರ್ ಪರೋಕ್ಷವಾಗಿ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.